ಮಹಿಳೆಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉಚಿತ ಪ್ರಯಾಣದ ಶಕ್ತಿ ಯೋಜನೆಯು ಕರ್ನಾಟಕದ ಆರ್ಥಿಕ ಸಂಚಲನಕ್ಕೆ ಹೊಸ ವೇಗ ಒದಗಿಸಿದೆ. 160 ಕೋಟಿ ಉಚಿತ ಟಿಕೆಟ್ಗಳನ್ನು ಇದುವರೆಗೆ ಮಹಿಳೆಯರಿಗೆ ವಿತರಣೆ ಮಾಡಲಾಗಿದೆ. 3,000 ಕೋಟಿ ರೂಪಾಯಿ ಇದುವರೆಗೆ ಈ ಯೋಜನೆಗಾಗಿ ರಾಜ್ಯ ಸರ್ಕಾರ ವ್ಯಯಿಸಿದೆ. 31.22% ಸಾರಿಗೆ ಇಲಾಖೆಗಳ ಆದಾಯ ಹೆಚ್ಚಿದೆ. ನಾನು ಆಶಾ ಕಾರ್ಯಕರ್ತೆಯಾಗಿ ಕೆಲಸ ನಿರ್ವಹಿಸ್ತಿದ್ದು. ನಮ್ಮ ಕೆಲಸ ಬಂದು ಗರ್ಭಿಣಿಯರು, ಬಾಣಂತಿರು ಮಕ್ಕಳನ್ನ ನೋಡ್ಕೊಳ್ಳೋದು. ನಾವು ಗರ್ಭಿಣಿಯರನ್ನ ಚೆಕಪ್ಗೆ ಕರ್ಕೊಂಡು ಹೋಗ್ಬೇಕು ಅಂದರೆ ಯಳಂದೂರಿಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಗುಂಬಳಿ PSC ಇದೆ, ಅಲ್ಲಿಗೆ. ನನಗೆ ಒಣ ದಾಪ ಐತ್ರಿ, ಹುಟ್ಟದಾಗಿಂದ ಐತ್ರಿ ಅದು. ಇರಾಂಟ್ಲಿ ಅಂತಂದ್ರೆ ನಾವು ತಿಂಗಳಿಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರ್ತೇವೆ ರೀ. ಅವರು 15 ದಿನದ ಮಾತ್ರೆ ಕೊಡ್ತಾರೆ ರೀ. ಒಂದು ಕಡೆಯಿಂದ ಹೋಗ್ಬೇಕು ಅಂದರೆ 34 ರೂಪಾಯಿ, 2 ಕಡೆಯಿಂದ ಆದರೆ 68 ರೂಪಾಯಿ. ಆದ್ದರಿಂದ ಅವರು ನಮಗೆ ಖರ್ಚಿಗೆ ಅಮೌಂಟ್ ಇಲ್ಲ, ನಾವು ಬರಲ್ಲ ಅಂತ ಹೇಳಿರೋದೇ ಉಂಟು. ಶಕ್ತಿ ಯೋಜನೆ ಬಂದಿದ್ರಿ, ಅದರಿಂದ ನಮ್ಗೆ ಔಷಧ ಮತ್ತು ಮಾತ್ರೆದು ಖಾಲಿ ಅದ್ರಿ. ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಬಸ್ಸಿಗೆ ಹೋಗಿ ನಾವು ಅಲ್ಲಿ ಹುಬ್ಳಿಗೆ ಹೋಗಿ ತೋರಿಸ್ಕೊಂಡು ಆಸ್ಪತ್ರೆಯಿಂದ ಮಾತ್ರೆನೂ ಅಂತ ಗುಳಿಗೆ ತೊಗೊಂಬರ್ತೀವಿ. ಇವಾಗ ಎಲ್ಲ ಕಡೆಯಿಂದನೂ ಗರ್ಭಿಣಿಯರು, ಬಾಣಂತಿರು, ಮಕ್ಕಳಿಗೆ ಇಂಜೆಕ್ಷನ್ಗೆ ಎಲ್ಲ ಬರ್ತಾರೆ, ಖುಷಿಯಿಂದನೇ ಬರ್ತಾರೆ. ಮೊದಲೆಲ್ಲ ಸಮಸ್ಯೆ ಇತ್ತು, ಇವಾಗ ಆ ಥರ ಸಮಸ್ಯೆಗಳಿಲ್ಲ. ತಿಂಗಳಿಗೆ ಒಂದು 2-3 ಸಾವಿರ ತನಕ ನಮಗೆ ಖರ್ಚಾಗ್ತಾ ಇತ್ತು ಬಸ್ಸಿಗೆ. ಈ ಶಕ್ತಿ ಯೋಜನೆ ಯಾವಾಗ ಬಂತು ಅಲ್ಲಿಂದ ಆ ದುಡ್ಡು ನಮಗೆ ಉಳಿತಾ ಇದೆ. ನಾವು ಬೆಳಗಾವಿಗೆಲ್ಲ ಹೋಗಬೇಕಾದ್ರೆ ಮೊದಲು ಟಿಕೆಟ್ ತಗೋತಿದ್ರು, ಇವಾಗ ಅದು ಫ್ರೀ ಆಗಿದೆ. ಶಕ್ತಿ ಯೋಜನೆ ಅಂತ ನನ್ನ ಮಗನ ಸಿರ್ಸಿಗೆ ಹೋಗ್ಬೇಕಿದ್ರೆ ಮಾಡಬೇಕಿದ್ರೆ ನಮ್ಗೆ ಒಂದು ಬಸ್ ಚಾರ್ಜ್ ಕೊಡೋದು ತುಂಬಾ ಕಷ್ಟ ಆಗ್ತಿತ್ತು. ಈಗೆಲ್ಲ ಫ್ರೀ ಆಗಿ ಹೋಗ್ತಾ ಬರ್ತಿದ್ರೆ ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ. ಸಿಕ್ಕಿದೆ ನನಗೆ ಸಂಪೂರ್ಣ ಸಹಕಾರ. ಇದು ನಮ್ಮ ಗ್ಯಾರಂಟಿ ಸರ್ಕಾರ. ಇದು ನಮ್ಮ ಗ್ಯಾರಂಟಿ ಸರ್ಕಾರ.